ಓಕೆ ನೋಡಿ, ಕುಟುಂಬಸ್ಥರ ಒಂದು ನಿರ್ಲಕ್ಷ್ಯ ಬಾಲಕಿಯ ಜೀವವನ್ನ ಬಲಿ ಪಡೆದ್ಬಿಟ್ಟಿದೆ. ಮಾರ್ಚ್ 14ನೇ ತಾರೀಕು ಈಕೆ ಆಲೋವೆರಾ ಜ್ಯೂಸನ್ನು ಮಾಡ್ಕೊಂಡು ಕುಡಿತಾ ಇದ್ಲಂತೆ. ಬಟ್ ಆಲೋವೆರಾ ಜ್ಯೂಸ್ನಲ್ಲಿ ಕ್ರಿಮಿನಾಶಕವನ್ನ ತುಂಬಿಡೋ ಕೆಲಸವನ್ನ ಕೆಲವರು ಮಾಡಿದ್ರಂತೆ ಕುಟುಂಬದಲ್ಲೇ. ಬ್ಯಾಟರಾಯನಪುರದಲ್ಲಿ ಆಗಿರೋದಿದು. ಬೆಂಗಳೂರಿನಲ್ಲಿ ಪೋಷಕರ ನಿರ್ಲಕ್ಷ್ಯಕ್ಕೆ ಬಾಲಕಿಯೊಬ್ಬರು ಬಲಿಯಾಗಿರುವಂತಹ ಅತ್ಯಂತ ದಾರುಣ ಘಟನೆ ಇದು. ವಿಷ ಸೇವಿಸಿ ನರಳಿ ಪ್ರಾಣ ಬಿಟ್ಟಿದ್ದಾರೆ ನಿಧಿ ಅಂತ. ಅವ್ರು ಸೇವಿಸಿದ್ದಲ್ಲ, ಬಟ್ ಗೊತ್ತಾಗದೆ ಆಗಿರೋದು. ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಆಲೋವೆರಾ ಜ್ಯೂಸನ್ನು ಅವ್ರು ಕುಡಿತಾ ಇದ್ರಂತೆ. ಆದರೆ ಆಲೋವೆರಾ ಡಬ್ಬದಲ್ಲಿ ಕ್ರಿಮಿನಾಶಕವನ್ನ ಕುಟುಂಬಸ್ಥರು ತುಂಬಿಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮಾರ್ಚ್ 14ನೇ ತಾರೀಕು ಜ್ಯೂಸ್ ಅಂತ ಕ್ರಿಮಿನಾಶಕವನ್ನೇ ಸೇವಿಸಿಬಿಟ್ಟಿದ್ದಾರೆ ಗೊತ್ತಾಗದೆ. ಇನ್ಫ್ಯಾಕ್ಟ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಂತ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ನಿಧಿ 14 ವರ್ಷದ ಬಾಲಕಿ, ಗಮನಿಸ್ತಾ ಇದ್ದೀರಾ. ಹೆಲ್ತ್ ಕಾನ್ಷಿಯಸ್ನಿಂದ ದಿನ ಜ್ಯೂಸ್ ಕುಡಿತಾ ಇದ್ಲಂತೆ. ಬಟ್ ಅದರಲ್ಲಿ ಕ್ರಿಮಿನಾಶಕವನ್ನು ಹೆಂಗೆ ತುಂಬಿಸಿಟ್ಟಿದ್ರು ಅನ್ನೋದೇ ಇಲ್ಲಿ ಅರ್ಥ ಆಗ್ತಿರೋ ಪ್ರಶ್ನೆ. ಬೇರೆ ಏನಾದರೂ ಇಂಟೆನ್ಷನ್ಸ್ ಯಾರಿಗಾದ್ರೂ ಇತ್ತ ಅನ್ನುವಂತಹ ಅನುಮಾನಗಳು ಕೂಡ ಬರುತ್ತೆ ಇಲ್ಲಿ. ಬಿಕಾಸ್ ಆಕೆಯ ದಿನಚರಿ ಏನು ಅಂತ ಕುಟುಂಬದಲ್ಲಿ ಇರೋರ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ನಾವು ಬೆಳಗ್ಗೆ ಯಾವ ಬಾಟ್ಲ್ ಯೂಸ್ ಮಾಡ್ತೀವಿ, ಏನು ಕುಡಿತೀವಿ, ಏನು ತಿಂತೀವಿ ಎಲ್ಲ ಗೊತ್ತಿರುತ್ತೆ ಫ್ಯಾಮಿಲಿಯವ್ರಿಗೆ. ಗೊತ್ತಿದ್ರೂ ಇಷ್ಟೊಂದು ನೆಗ್ಲಿಜೆನ್ಸಿ ಯಾಕೆ ತೋರಿಸಿದ್ರು ಈ ಪ್ರಕರಣದಲ್ಲಿ ಅನ್ನೋದು ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ.